ಊರಿನ ಗ್ರಾಮಸ್ಥರು ಎಲ್ಲ ಹೆಣ್ಮಕ್ಳೆಲ್ಲ ಹೋಗಿ ಅಲ್ಲಿ ಬಟ್ಟೆ ಒಗೆಯುವಂಥ ಜಾಗ ಇದೆ. ಆ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಯಿಂದ ಅಲ್ಲಿ ಬಂದು ಆ ತೋಪುಗಳಲ್ಲಿ ಪ್ಯಾಕ್ ಆಟ ಆಡಿಸೋರು ಈ ಭಾಗದಲ್ಲಿದ್ದಾರೆ ಸ್ವಾಮಿ. ಇಲ್ಲಿ ಪ್ಯಾಕ್ ಆಟ ಆಡಿಸ್ತಾರೆ. ಅದಕ್ಕೊಂದು 3-4 ಜನ ಸಪೋರ್ಟ್ ಕೊಟ್ಟು ಆ ಒಂದು ದಂಧೆನೂ ನಡೀತಾ ಇದೆ. ಅಲ್ಲಿ ಹೆಣ್ಮಕ್ಳು ಹೋದರೆ ಅವ್ರನ್ನು ಸೀಟಿಂಗ್ ಮಾಡೋವಂಥದ್ದು, ಅಲ್ಲಿ ಹೋಗಿ ಕುಡಿತಾ ಇದ್ದರೆ ಅವ್ರನ್ನು ಫಾಲೋ ಅಪ್ ಮಾಡೋವಂಥದ್ದು, ಈ ಥರ ತಿರುಗಾಡೋವಂಥ ಕೆಲಸಗಳು ಇಲ್ಲಿ ನಡೀತಾ ಇದೆ. ನಾವು ಒಂದ್ಸತಿ ಹೋಗಿ ಅಲ್ಲಿ ಅವ್ರನ್ನ ಕೇಳಿದಂಥ ಸಂದರ್ಭದಲ್ಲಿ ನಮ್ಮನ್ನೇ ಹೊಡೆಯೋಕ್ಕೆ ಬರ್ತಾರೆ. ಆ ಥರ ಪರಿಸ್ಥಿತಿಗಳಲ್ಲಿ ಇರ್ತಾರೆ ಅವರು. ಅಲ್ಲಿ ನಾವೇನೂ ಮಾಡೋಕ್ಕಾಗಲ್ಲ. ಅದು ನಾವು ನಮ್ಮ ಅಟ್ರಾಸಿಟಿ ಮೀಟಿಂಗಲ್ಲಿ ನಾನು ತಿಳಿಸಿದ್ದೀನಿ. ಅದ್ರ ಬಗ್ಗೆ ಸ್ವಲ್ಪ ಕ್ರಮ ಜರುಗಬೇಕಂತ. ಮತ್ತು ತಮಿಳ್ನಾಡು, ಆಂಧ್ರ ಆ ಕಡೆಯಿಂದನೂ ಬಂದು ಇಸ್ಬ್ಯಾಕ್ಗಳಾಡ್ತಾರೆ ಸ್ವಾಮಿ ಇಲ್ಲಿ ತೋಪುಗಳಲ್ಲಿ. ಇದು ನಡೀತಾ ಇದೆ. ಈಗ ಜೂಜಾಟಗಳು ನಡೀತಾ ಇದೆ. ಆ ಒಂದನ್ನು ಸ್ವಲ್ಪ ಎಚ್ಚೆತ್ಕೊಳ್ಬೇಕು. ಮತ್ತು ಏನು ಇಲ್ಲಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿ ಮುಂದೆ ಸುಮಾರು ಸಲ ನಾವು ಸಭೆಗಳಲ್ಲಿ ತಿಳಿಸಿದ್ದೇವೆ. ಸ್ವಾಮಿ ಅಲ್ಲಿ ಯಾರು ವೆಹಿಕಲ್ಸ್ ಆಗಬಾರ್ದು, ಮತ್ತು ಈ ಸತ್ತೋಗಿರೋ ಅಂಥ ಬ್ಯಾನರ್ಸ್ ಆಗಬಾರ್ದು ಅಂತೇಳಿದ್ದೀವಿ. ಇವಾಗಲೂ ನಮ್ಮ ಸೋದರದೇ ಒಂದು ಬ್ಯಾನರ್ ಇದೆ, ಎತ್ತು ನೆನ್ನೆ ನೋಡಿದಂಥ ಸಂದರ್ಭದಲ್ಲಿ ಬಿಸಾಕಿದ್ದಾರೆ ಒಂಥರ ಚಂಡಾಲವಾಗಿ. ಅಲ್ಲಿ ನೋಡೋಕ್ಕೆ ಸ್ವಲ್ಪ ಬೇಸರ ಆಯಿತು. ಈ ಥರ ನಡೀತಾ ಇದೆ. ಮತ್ತು ಇನ್ನು ಹೆಚ್ಚಿಗೆ ಹೇಳ್ಬೇಕಂದ್ರೆ ನಮ್ಮ ಆಟೋ ಸ್ಟ್ಯಾಂಡ್ ಚಾಲಕರು ಎಲ್ಲ ಕಾರ್ಯಕ್ರಮಗಳು ತುಂಬ ಸಪೋರ್ಟ್ ಮಾಡ್ತಾರೆ. ಅದ್ರ ಬಗ್ಗೆ ಇತ್ತೀಚೆಗೆ ಈ ಡಿವೈಡರ್ಗಳಾದ್ಮೇಲೆ ಅಂತೂ ಚೆನ್ನಾಗಿದೆ. ಮುಖ್ಯವಾಗಿ ಇನ್ನೊಂದು ವಿಚಾರ ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ ಸರ್, ತಾವು ತ್ಯಾಗರಾಜ್ ಸರ್ ಅವರು ನಮ್ಮ ಬೇತ್ಮಂಗಲ ಠಾಣೆಗೆ ಬಂದ ಮೇಲಂತೂ ತುಂಬ ಅದ್ಭುತವಾಗಿ ಸಾರ್ವಜನಿಕರ ಒಂದು ಹಿತಾಸಕ್ತಿಯನ್ನು ಕಾಪಾಡಿಕೊಂಡು ಎಲ್ಲ ರೀತಿಯಲ್ಲೂ ಕೂಡ ಸರ್ ಮೊದಲಿಗಿಂತ ಈಗ ಒಂದಷ್ಟು ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸೊ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಎಲ್ರಿಗೂ ನಿಬಂಧನೆಗಳ ಪ್ರಕಾರ. ಆದರೆ ಈ ಬಾರ್ಡ್ರಲ್ಲಿ ಶೆಡ್ಗಳ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಸರ್ MRP ಬಾರ್ಗಳವರೆಲ್ಲ ಕೂಡ. ಅದ್ರ ಬಗ್ಗೆ ಸ್ವಲ್ಪ ದಯವಿಟ್ಟು ನಿಗಾ ವಹಿಸಿ ಕ್ರಮ ಕೈಗೊಳ್ಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಆಮೇಲೆ ನಮ್ಮ ಆಟೋ ಚಾಲಕರು ತುಂಬ ಜನ ಇದ್ದಾರೆ ಸರ್. ಸುಮಾರು ವರ್ಷಗಳು ನಾವು ಚಿಕ್ಕವಾಗಿಂದ ನೋಡ್ತಾ ಇದ್ದೀವಿ. ನಮಗೆ ಒಂದು ಪರ್ಮನೆಂಟ್ ಆಟೋ ಸ್ಟ್ಯಾಂಡ್ ಅನ್ನೋದಿಲ್ಲ ಸರ್. ಇವತ್ತು ಬಿಸಿಲು, ಈ ಬೇಸಿಗೆ ಕಾಲದಲ್ಲಿ ಆಟೋಗಳೆಲ್ಲ ಕೂಡ ಬಿಸಿಲಲ್ಲಿ ಒಣಗುತ್ತಾ ಇರುತ್ತೆ. ನಾನಿವತ್ತು ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೇನೆ. ಏನಂತಂದರೆ ಸರ್, ನಿಮ್ಮ ಗಮನಕ್ಕೆ ಕೆಲವು ವಿಚಾರಗಳು ಏನಂತಂದರೆ, ಹಳ್ಳಿಗಳಲ್ಲಿ ಯಥೇಚ್ಛವಾಗಿ ಮದ್ಯವನ್ನು ಮಾರಾಟ ಮಾಡ್ತಕ್ಕಂಥದ್ದು. ಪ್ರತಿ ಹಳ್ಳಿಯಲ್ಲೂ ಕೂಡ, ಪ್ರತಿ ಅಂಗಡಿಯಲ್ಲೂ ಕೂಡ ಮದ್ಯವನ್ನು ಮಾರಾಟ ಮಾಡ್ತಕ್ಕಂಥದ್ದು. ಒಂದೊಂದು ಹಳ್ಳಿಯಲ್ಲಿ 4 ಕಡೆ 5 ಕಡೆ ಮದ್ಯ ಮಾರಾಟ ಮಾಡ್ತಾರೆ. ದಯವಿಟ್ಟು ನೀವು ಅದನ್ನು ಬಹಳ ಸೂಕ್ಷ್ಮವಾಗಿ, ಗಂಭೀರವಾಗಿ ಅದನ್ನು ಪರಿಗಣಿಸಿ ಅದನ್ನು ಸೂಕ್ತವಾದ ಕ್ರಮವನ್ನು ತಗೊಬೇಕು. ಯಾಕಂತಂದರೆ ಕಂಪ್ಲೀಟು ಸುಮಾರು ಸಂಸಾರಗಳು, ಈಗಾಗಲೇ ಸುಮಾರು ಕುಟುಂಬಗಳು ಬೀದಿಗೆ ಬಂದಾಗಿದೆ. ಪ್ರತಿಯೊಂದು ಊರಲ್ಲೂ ಕೂಡ ಸುಮಾರು ಒಂದು 20% ಜನ ಅನಾರೋಗ್ಯದಿಂದ ಈಗಾಗಲೇ ಈ ಮದ್ಯವನ್ನು ಮಾರಾಟ ಮಾಡೋದ್ರಿಂದ ಅದು ಟೈಮಿಂಗ್ ಇಲ್ಲ. ರಾತ್ರಿ 4 ಗಂಟೆ 5 ಗಂಟೆ ಆಗಿರ್ಬೋದು, ರಾತ್ರಿ 3 ಗಂಟೆ ಆಗಿರ್ಬೋದು, ಪ್ರತಿಯೊಬ್ಬರು ಹೋಗಿ ಮದ್ಯ ಮಾರಾಟ ಮಾಡ್ತಕ್ಕಂಥ ಮನೆಯಲ್ಲಿ ಇಬ್ಬರಿಸ್ತಕ್ಕಂಥದ್ದು. ಅವ್ರಿಗೆ ಯಾವಾಗ ಇಷ್ಟ ಬಂದರೆ ಅವಾಗೆಲ್ಲ ಹೋಗಿ ಮದ್ಯ ಸಿಗ್ತದೆ ಅಂತೇಳಿ ಕುಡಿಯತಕ್ಕಂಥದ್ದು. ಕೆಟ್ಟದಾಗಿ ಆರೋಗ್ಯಗಳನ್ನ ಹಾಳು ಮಾಡಿಕೊಂಡು, ತಮ್ಮ ಸಂಸಾರಗಳನ್ನು ಹಾಳು ಮಾಡಿಕೊಂಡು ಈಗಾಗಲೇ ಬೀದಿಗೆ ಬಂದಿರತಕ್ಕಂಥದ್ದು ಈಗ ನಮ್ಮ ಗಮನಕ್ಕೆ ಬಂದಿದೆ. ಹಂಗಾಗಿ ಇದನ್ನು ನೀವು ಸೂಕ್ಷ್ಮವಾಗಿ ಸ್ವಲ್ಪ ಗಮನಿಸಿ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು. ಬುಕ್ಕಿಗಳಿದ್ದಾರೆ, ಅವರು ಯಾರು ಬೆಟ್ಟಿಂಗ್ ದಂಧೆ ಮಾಡ್ತಾರೋ ಅವ್ರಿಗೆ ನೀವು ಕಡಿವಾಣ ಆಗಬೇಕು. ನಂತರ ಬೇತ್ಮಂಗಲದಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದೆ ಮತ್ತು ವಾಹನ ದಟ್ಟಣೆ ಜಾಸ್ತಿ ಆಗಿದೆ. ಮತ್ತು ರೂಪಕಲಾ ಶಶಿಧರ್ ಮೇಡಮ್ ಅವರು MLA ಆಗಿದ್ದರೂ ಸಹ ಒಂದು ಡಬಲ್ ಪ್ಯಾನಲ್ನಿಂದ ಈ ಒಂದು ಜನಸಂಪರ್ಕ ಸಭೆಯನ್ನು ಆಯೋಜನೆ ಮಾಡಿದ್ವಿ. ಇದಕ್ಕೆ ತಮ್ಮ ಸಾರ್ವಜನಿಕರೆಲ್ಲ ನಮಗೆ ತುಂಬ ಸಹಕಾರ ನೀಡಿಲ್ಲ, ಎಷ್ಟೊಂದು ಹಾಜರಿದ್ದೀರ. ತಮ್ಮೆಲ್ಲರಿಗೂ ಸಹ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ವಂದನೆಗಳನ್ನು ಅರ್ಪಿಸುತ್ತಾ, ಈಗ ಭಾಳಷ್ಟು ಮುಖಂಡರೆಲ್ಲ ಮಾತಾಡಿ ಕೆಲವೊಂದು ಸಮಸ್ಯೆಗಳನ್ನು ಹೇಳಿದ್ದೀರ. ಅವಕ್ಕೆ ನಮ್ಮ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ನಾವೇ ಕ್ರಮ ಕೈಗೊಂಡು ನಾವು ನೆಕ್ಸ್ಟ್ ಅದರ ಮೀಟಿಂಗ್ಗೆ ಅದರ ಬಗ್ಗೆ ಏನು ಕ್ರಮ ಕೊಂಡಿದ್ದೀವಿ ಅಂತ ನಿಮಗೆ ನಾವು ತಿಳಿಸ್ತೀವಿ. ನಮಗೆ ಸಂಬಂಧಪಟ್ಟದೇ ಇರೋಂಥ ಬೇರೆ ಇಲಾಖೆಗೆ ಸಂಬಂಧಪಟ್ಟವಿದ್ದರೆ ನಾವು ಲೆಟರ್ ಕರೆಸ್ಪಾಂಡ್ ಮಾಡಿ ನಿಮ್ಮ ಮಾಹಿತಿ ತಿಳಿಸ್ತೀವಿ. ಒಂದು ಎರಡನೇದು, ಈಗ ನಮ್ಮ ಕೆಂಚಪ್ಪ ಅವರು ಹೇಳ್ದಂಗೆ ನಮ್ಮದು ಬೇತ್ಮಂಗಲ ತುಂಬ ಬೆಳವಣಿಗೆ ಆಗ್ತಾಯಿದೆ. ಟ್ರಾಫಿಕ್ ಸಮಸ್ಯೆ ಅಂತ ಹೇಳಿದ್ದಾರೆ. ಈಗ ಹೊಸದಾಗಿ ನಮ್ಮ ತ್ಯಾಗರಾಜ್ ಬಂದಾಗಿಂದ ಮತ್ತು ನಮ್ಮ ಇತ್ತೀಚೆಗೆ ಈ ವೆಹಿಕಲ್ ಸಂಖ್ಯೆ ಜಾಸ್ತಿ ಆಗಿದೆ. ಅದನ್ನು ನಾವೊಂದು ಪ್ಲ್ಯಾನ್ ಮಾಡಿ ಟ್ರಾಫಿಕ್ ಸಮಸ್ಯೆನ ಬಗೆಹರಿಸ್ಬೇಕಂತ ಮೊನ್ನೆ ನಮ್ಮ DSP ಸಾಹೇಬರು ಬಂದಾಗ ಮೀಟಿಂಗ್ ಮಾಡಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದನ್ನು ನಾವು ಆದಷ್ಟು ಬೇಗನೆ ಟ್ರಾಫಿಕ್ ಸಮಸ್ಯೆ ಅಂದರೆ ಇಲ್ಲಿ ನಮಗೆಲ್ಲ ಗೊತ್ತೇ ಇದೆ. ಯಾಕಂದರೆ ಎಲ್ಲ ವಿಲೇಜಿನಿಂದ ಈವ್ನಿಂಗು ಮತ್ತು ಮಾರ್ನಿಂಗ್ ಜಾಸ್ತಿ ಬರ್ತಾರೆ. ಬಂದಾಗ ಏನು ಮಾಡ್ತಾರೆ, ನಾವು ಕೇಳಿದ್ರೆ ಅಲ್ಲೇ ನಿಲ್ಲಿಸ್ಬಿಟ್ಟು ಅಲ್ಲೇ ವ್ಯಾಪಾರ ಮಾಡೋಕ್ಕೆ ಹೋಗ್ತಾರೆ. ಸೊ ಅದೊಂದು
ಪ್ಲ್ಯಾನ್ ಮಾಡಿಕೊಂಡು ಎಲ್ಲಿ ಪಾರ್ಕಿಂಗ್ ಕೊಡಬೇಕು, ಎಲ್ಲಿ ಪಾರ್ಕಿಂಗ್ ನಿಲ್ಲಿಸಬಾರ್ದು ಅಂತ ಹೇಳ್ಬಿಟ್ಟು ನಾವು ಮೆನ್ನು ಹಾಕಿ ಅದನ್ನು ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತೀನಿ. ಮತ್ತು ತಾವೆಲ್ಲ ಮಾತಾಡಿದ್ರಿ ಏನು ಬಾರ್ ಆ್ಯಂಡ್ ರೆಸ್ಟೋರೆಂಟ್ದು. ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ದು ನಾವು ಟೈಮಿಂಗ್ಸ್ದು ಬಿಟ್ಟು ಬೇಗ ತೆಗೆದ್ರೆ ನಾವು ಕ್ರಮ ತೊಗೊಬಾರ್ದು. ಏನಾಗಿದೆ ಈಗ ರಾತ್ರಿ ಕೆಲವರಿಗೆ 11 ಗಂಟೆ ತನಕ ಬಾರ್ ಆ್ಯಂಡ್ ರೆಸ್ಟೋರೆಂಟವ್ರಿಗೆ, ವೈನ್ ಸ್ಟೋರ್ಗೆ 10 ಗಂಟೆ ಇದೆ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ 11 ಗಂಟೆ ತನಕ ಟೈಮ್ ಇರುತ್ತೆ, ಅಲ್ಲಿವರೆಗೂ ಅವ್ರು ನಾವು ತೆಗಿತೀವಿ ಅಂತಾರೆ. ಅದು ಮೀರಿ ತೆಗೆದ್ರೆ 100% ನಾವು ಕ್ರಮ ತೊಗೊತೀವಿ. ಸೊ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳೋಕ್ಕೋಲ್ಲ. ಯಾಕೆ ಅಂತಂದರೆ ನಾವು ಹೇಳಿದ್ರೆ ಪ್ರತಿ ಸರಿನೂ ನೀವು ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾಯಿದ್ರೆ ನಾವು ಅವಾಗ ಕೆಲಸ ಮಾಡಿದ್ದೀವಿ. ಸೊ ಇನ್ನೂ ಅದು ಐತೆ ಅಂತಂದರೆ ನಾನು ನೆಕ್ಸ್ಟ್ ಅದ್ರ ಬಗ್ಗೆ ಕ್ರಮ ತಗೊಂಡು ನಿಮಗೆ ಹೇಳ್ತೀನಿ ನಾನು ಏನು. ಯಾಕೆಂದರೆ ಪ್ರತಿ ಸರಿನೂ ಸರ್ ಹೇಳ್ತೀವಿ, ನೀವಕ್ಕೆ ಮಾಡ್ತೀವಿ ಅಂತೀರಾ, ಮಾಡಲ್ಲ ಅಂತಾರ, ನಿಮ್ಮದು ಪ್ರಶ್ನೆ ಇದೆ, ನನಗೆ ಅರ್ಥ ಆಗುತ್ತೆ. ಹಾಗಾಗಿ ಲಾಸ್ಟು ಪ್ರಶ್ನೆ ಬಂದ ಮೇಲೆ ನಾವೇ ಬೆಳಗಿನ ಜಾವದಷ್ಟೆಲ್ಲ ರೈಡ್ ಮಾಡಿ ಕೇಸ್ಗಳು ಹಾಕಿ ಬಂದ್ ಮಾಡಿದ್ವಿ. ಮತ್ತೆ ಶುರುವಾಗಿದೆ ಅಂದರೆ ನಾನು ಅದನ್ನೇ ಹೇಳಿದ್ದು, ನೆಕ್ಸ್ಟ್ ಇನ್ನೊಂದು ವಾರದೊಳಗೆ ನೋಡಿ ಅವೆಲ್ಲ ಏನಿದೆ ಟೈಮಿಂಗ್ಸ್ ಅಷ್ಟೇ ನಾವು ಕಂಟ್ರೋಲ್ ಮಾಡ್ಬೋದು, ಅದು ನಾವು ಮಾಡ್ತೀವಿ ಅಲ್ಲ. ಅದ್ರ ಬಗ್ಗೆ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ. ಈಗ ನೀವು ನಾಳೆಯಿಂದಲೇ ನೋಡಿ ಆ ಟೈಮಿಂಗ್ಸ್ ಬಿಟ್ಟು ಬೇರೆ ಟೈಮಿಂಗ್ಸ್ ಇದ್ರೆ 100% ಕೇಸ್ ಮಾಡ್ತೀನಿ. ಅದ್ರಾಗೇನು ಎರಡನೇ ಮಾತಿಲ್ಲ. ಇನ್ನು ಆಲ್ಮೋಸ್ಟ್ ಇದೆ ನಮ್ಮದು ಟ್ರಾಫಿಕ್ದು ಎಲ್ಲ ಇದ್ದಾವೆ, ಇವೆಲ್ಲ ನಾವು ಮಾಡ್ತೀವಿ ಅಂತ. ಮತ್ತು ನಮ್ಮ ಕಡೆಯಿಂದ ಸಾರ್ವಜನಿಕರಿಗೆ ಏನಪ್ಪ ತಮ್ಮ ಸಹಕಾರ ನಾನು ಕೇಳೋದು ಅಂತಂದರೆ, ಈಗ ಆಟೋದಿರ್ಬೋದು, ಟೂ ವೀಲರ್ ಇರ್ಬೋದು, ಭಾಳಷ್ಟು ಅಪಘಾತಗಳು ಆಗ್ತಿದ್ದಾವೆ. ಕಳೆದ ಒಂದು ವಾರದಲ್ಲಿ ನಮ್ಮ ಒಂದು ಲಿಮಿಟ್ಸಲ್ಲೇ 6 ಅಪಘಾತ ಪ್ರಕರಣಗಳಾಗಿದ್ದಾವೆ. 6 ಅಪಘಾತ ಪ್ರಕರಣದಲ್ಲಿ 7 ಜನ ಮೃತಪಟ್ಟಿದ್ದಾರೆ. ಆ 6 ವಾಹನಗಳಿಗೂ ಇನ್ಶೂರೆನ್ಸ್ ಇಲ್ಲ, 6 ಗಾಡಿಗೂ ಇನ್ಶೂರೆನ್ಸ್ ಇಲ್ಲ. ಸೊ ಏನಪ್ಪ ಅಂದರೆ ಈಗ ಮೃತಪಟ್ಟ ಕುಟುಂಬಗಳಿಗೆ ಭಾಳಷ್ಟು ಸಮಸ್ಯೆ ಆಗ್ತದೆ. ಹಾಗಾಗಿ ದಯಮಾಡಿ ಪ್ರತಿಯೊಬ್ಬರೂ ಸಹ ಟೂ ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, ಆಟೋ ಇರ್ಬೋದು, ನೀವು ಒಂದು DL ಮಾಡಿಸ್ಕೊಳ್ಳಿ, ಇನ್ಶೂರೆನ್ಸ್ ಕಂಪಲ್ಸರಿ ಮಾಡಿಸಿ. ಯಾವುದೇ ಆಟೋ ಇರಲಿ ಕೇಳ್ತಾರೆ ಕೆಲವು ಸರ್, ನಾವು ತೆಗಿತಿರ್ಲಿಲ್ಲ, ಮನೆಗೆ ನಿಂತಿತ್ತು, ಇವತ್ತೊಂದು ದಿವಸ ತೆಗೆದೆ ಅಂತ. ಮತ್ತೆ ಹೇಳ್ತಾರೆ ನಾವು 10 ವರ್ಷದ ಗಾಡಿ ಹೋಗ್ತಾ ಇದೀವಿ, ಯಾವತ್ತೂ ಆಕ್ಸಿಡೆಂಟ್ ಆಗಿಲ್ಲ ಅಂತ. ಆಕ್ಸಿಡೆಂಟ್ ಆಗೋಕ್ಕೆ ಟೈಮು ಬೇಕಿಲ್ಲ, ಪ್ಲೇಸು ಬೇಕಿಲ್ಲ, ಜಾಗನೂ ಬೇಕಿಲ್ಲ, 1 ಸೆಕೆಂಡಾಗಿ ಆಗ್ಬೋದು. ಈಗ ಮೊನ್ನೆ ಒಂದು ಆಗಿದೆ, ಇವತ್ತೊಬ್ಬರು ಡೆತ್ ಆಗಿದ್ದಾರೆ. ರೋಡ್ ಸೈಡಲ್ಲಿ ಟೂ ವೀಲರ್ ನಿಂತಿರ್ತಾರೆ, ಇನ್ನೊಬ್ಬ ನಿಂತ್ಕೊಂಡಿರೋಂಥ ಟೂ ವೀಲರ್ಗೆ ಹೋಗಿ ಇನ್ನೊಬ್ಬ ಗುದ್ದಿ ಸತ್ತೋಗಿದೆ. ಆ ಗಾಡಿಗೂ ಇನ್ಶೂರೆನ್ಸ್. ಹೀಗೆ ಸುಮ್ಮನೆ ನಿಂತಿದ್ದು ಸಹ ಅಪಘಾತ ಆಗ್ಬೋದು. ಯಾಕೆ ನಿಮ್ಮ ತಪ್ಪಿಲ್ಲಾದರೆ ಬೇರೆ ತಪ್ಪು ಮಾಡ್ಬೋದು, ಆದರೆ ಹೋದ ಜೀವವನ್ನು ನಮ್ಮ ಕೈಲಿ ತರೋಕ್ಕಾಗಲ್ಲ. ದಯಮಾಡಿ ಪ್ರತಿಯೊಬ್ಬರು ನನ್ನ ಪ್ರಕಾರ ನೋಡಿ, ಎಲ್ಲರೂ ಸಹ ಟೂ ವೀಲರ್ ಉಪಯೋಗಿಸ್ತೀರ, ಒಂದು DL ಮಾಡಿಸ್ಕೊಳ್ಳಿ, ಇನ್ಶೂರೆನ್ಸ್ ಮಾಡಿಸಿ, ಮತ್ತು ಕಂಪಲ್ಸರಿ ಹೆಲ್ಮೆಟ್ ಹಾಕಿ. ನಾವು ಮೊನ್ನೆ ಒಂದು ಸ್ವಲ್ಪ ಜಾಗೃತಿ ಮಾಡಿದಾಗ ತುಂಬ ಜನ ನಮ್ಮ ಬೇತ್ಮಂಗಲದಲ್ಲಿ ಭಾಳಷ್ಟು ಜನ ಹಾಕಿದ್ರು, ಭಾಳಷ್ಟು ಖುಷಿ ಆಯಿತು. ನೋಡೋಕೆ ಇಷ್ಟೊಂದು ಆಗ್ತಾ ಇದ್ದಾರೆ ಅಂತ. ಸ್ವಲ್ಪ ನಾವು ಕಡಿಮೆ ಮಾಡಿದ್ರೆ ಮತ್ತೆ ಯಾರೋ ಹಾಕೋದೇ. ಹಾಗಾಗಿ ದಯಮಾಡಿ ನೀವು ಹೆಲ್ಮೆಟ್ ಹಾಕಿ ಚಾಲನೆ ಮಾಡಿ. ಸೊ ಅದರಿಂದ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡ್ದಂಗೆ ಆಗುತ್ತೆ, ಮತ್ತು ಪ್ರಾಣನೂ ಸಹ ಉಳಿಸ್ದಂಗೆ ಆಗುತ್ತೆ. ಮತ್ತೊಂದು ಯುವಕರಲ್ಲಿ ನಾನು ಹೇಳಿದೆ, ಮನವಿ ಮಾಡ್ಕೊಳ್ಳೋದೇನೆಂದರೆ, ಇತ್ತೀಚೆಗೆ ಎಲ್ಲರೂ ಹೇಳ್ತಾರೆ ಸರ್ ನಮ್ಮಲ್ಲಿ ಗಾಂಜಾ ಇದೆ, ಇನ್ನೊಂದಿದೆ, ಮತ್ತೊಂದಿದೆ ಅಂತ. ಯಾರೂ ಸಹ ಮಾಹಿತಿ ಕೊಡೋದಿಲ್ಲ. ನಾವು 112ಗೆ ಇದೆ, ಅಥವಾ ನೀವು ನಮಗೆ ಒಂದು ಮೆಸೇಜ್ ಮಾಡ್ಬೋದು, ನಿಮ್ಮ ಮಾಹಿತಿ ಕೊಟ್ಟಾರ್ದ ನಾವು ಯಾರಿಗೂ ಹೇಳೋದಿಲ್ಲ. ಯಾಕೆ ಅಂದರೆ ನಿಮಗೆಲ್ಲ ಗೊತ್ತಿದೆ, ಈ ಗಾಂಜಾ ಆಗಲಿ ಇನ್ನೊಂದಾಗಲಿ ಯಾವುದೋ ಮೂಲೆ ಕೂತ್ಕೊಳ್ತಾರೆ, ಸೇರ್ತಾರೆ, ಹೋಗ್ತಾರೆ, ಜನಗಳಿಗೆ ತೊಂದರೆ ಕೊಡ್ತಾರೆ, ನಮಗೆ ಮಾಹಿತಿ ಇಲ್ಲ. ಸೊ ಹಾಗಾಗಿ ತಾವು ಆ ಥರದ್ದು ಯಾವುದೇ ಮಾಹಿತಿ ಇದ್ದರೆ ಸೀಕ್ರೆಟಾಗಿ ನಮ್ಗೆ ಹೇಳಿ, ನಾವು ಕ್ರಮ ತಗೊತೀವಿ. ಮತ್ತು ಅದ್ರ ನಿಮ್ಮ ಹೆಸರನ್ನು ನಾವು ಹೇಳೋದಿಲ್ಲ, ಎಲ್ಲೂ ಇಂಥವ್ರೆ ನಮ್ಮ ಮಾಹಿತಿ ಕೊಟ್ಟರು ಅಂತ ಹೇಳೋದಿಲ್ಲ. ದಯವಿಟ್ಟು ಅದೊಂದು ಹೇಳಿ. ಮತ್ತು IPLದು ಈಗ ಭಾಳಷ್ಟು ಎಲ್ಲ ಕಡೆ ನಡೀತಾ ಇದೆ ಅಂತ ಮಾಹಿತಿ. ನಾವು ಸಹ ಮೊನ್ನೆ ಒಂದು ಹಿಡಿದು ಕೇಸ್ ಮಾಡಿದ್ದೀವಿ. ಅದು ಯಾಕೆ ಅಂದರೆ ಅವ್ರು ಮೊಬೈಲೆಲ್ಲ ಕೂತವೇ ಆಡ್ತಾ ಇರ್ತಾರೆ, ಅದೇನು ಬೈಲೆಲ್ಲ ಆಡೋಲ್ಲ, ಇನ್ನೊಂದು ಆಡೋಲ್ಲ, ಅದು ನಮಗೆ ಗೊತ್ತಾಗಲ್ಲ. ಅದು ನೀವು ಸಾರ್ವಜನಿಕರು ನಿಮ್ಗೆ ಎಲ್ಲೇ ಗಮನಕ್ಕೆ ಏನಾರ ಬಂದರೆ ದಯಮಾಡಿ ನಮಗೆ ಹೇಳಿ. ಯಾಕೆಂದರೆ ಮೊನ್ನೆ ಕೇಸ್ ಮಾಡಿದ್ದು ನಾವು ಚೆಕ್ ಮಾಡಿದ್ದು, ಅವ್ರ ಹೆಸರು ನಾವಿಲ್ಲಿ ಪ್ರಸ್ತಾಪ ಮಾಡಬಾರ್ದು. ಏನಾಗಿದೆ ವಸ್ತುಸ್ಥಿತಿ ಅಂತ ನಿಮ್ಗೆ ಹೇಳ್ತೀವಿ. ಅದರಲ್ಲಿ ಕೇಸ್ ಹಾಕಿದ್ದಾರೆ. ಅವನು ಮಾಡೋದು ಕೂಲಿ ಕೆಲಸ, ಪ್ರತಿ ದಿವಸನೂ 1000 ರೂಪಾಯಿ, 1500, 2000 ರೂಪಾಯಿ ಕಟ್ಟಿದ್ದಾನೆ, ಎಲ್ಲ ಕಳ್ಕೊಂಡಿದ್ದು, ಮತ್ತು ಸಾಲ ಮಾಡಿ. ಸೊ ಎಷ್ಟೋ ಸರಿ ಕಳ್ತನಕ್ಕೆ ಮತ್ತು ಬೇರೆ ಬೇರೆ ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ಮಟ್ಟಕ್ಕೆ ಇಳಿದಿದ್ದಾರೆ IPLಲ್ಲಿ. ಹಾಗಾಗಿ ದಯಮಾಡಿ ಯುವಕರು ಜೀವನ ಹಾಳಾಗುತ್ತೆ. ಪೇರೆಂಟ್ಸು, ದೊಡ್ಡವರು, ತಾವು ಯಾರಿದ್ದೀರಾ, ಯಾರಾದರೂ ಮೊಬೈಲ್, ಯಾಕೆಂದರೆ ಅದನ್ನೇನು 4-5 ಜನ ಸೇರಿ ಆಡಬೇಕು ಅಂತಿಲ್ಲ. ಅವನೇನು ಮಾಡ್ತಾನೆ, ಮೊಬೈಲಲ್ಲೇ ಯಾವುದೋ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೊತಾನೆ, ಸುಮ್ಮನೆ ನೋಡ್ಕೊಂಡು ಇಲ್ಲಿ ಆಡ್ತಾ ಇರ್ತಾನೆ, ಗೊತ್ತೇ ಆಗೋದಿಲ್ಲ ಯಾರಿಗೂ. ಸೊ ನಿಮ್ಮ ಗಮನಕ್ಕೆ ಬಂತು ಅಂದರೆ ತಾವು ತಮ್ಮ ಮಕ್ಕಳುಗಳು ಯಾರು ಆಡ್ತಾರೆ, ಏನು ಮಾಡ್ತಾರೆ, ಸ್ವಲ್ಪ ಗಮನ ಹರಿಸಿ. ಆ ಥರ ಇದ್ದರೆ ನಮಗೆ ಮಾಹಿತಿ ಕೊಡಿ. ಯಾರಿದ್ರೂ ಸಹ ನಾವು ಅದರಲ್ಲೇನು ಮುಲಾಜ್ ನೋಡೋದಿಲ್ಲ.
ಕಟ್ಟುನಿಟ್ಟಿನ ಕ್ರಮ ತಗೊತೀವಿ ಇದ್ರ ಬಗ್ಗೆ ನಮ್ಮ ಮಾನ್ಯ SP ಸಾಹೇಬ್ರದ್ದು ಭಾಳ ಸ್ಪಷ್ಟ ಸಂದೇಶ ಇದೆ. ಯಾವ ಕಾರಣಕ್ಕೂ ಎಲ್ಲೋ ಗಾಂಜಾ ಆಗಲಿ ಈ IPL ಬೆಟ್ಟಿಂಗ್ ಆಗಲಿ ನಡೀಬಾರ್ದು, ಅದ್ರ ಬಗ್ಗೆ ಕ್ರಮ ತಗೊಬೇಕು ಅಂತೇಳಿ ನಮ್ಮ ಮಾನ್ಯ SP ಸಾಹೇಬ್ರ ಮಟ್ಟದಲ್ಲೂ ಸಹ ಒಂದು ಟೀಮನ್ನು ಬಿಟ್ಟಿದ್ದಾರೆ. ಅದು ಎಲ್ಲ ಕಡೆನೂ ಅವ್ರ ಟೀಮು ಸಹ ಎಲ್ಲ ಕಡೆ ರೌಂಡ್ಸ್ ಮಾಡ್ತಾರೆ. ನಮಗೂ ಸಹ ಒಂದು ಟೀಮ್ ಮಾಡಿದ್ದಾರೆ ನಾವು ಸರ್ಕಲ್ ವೈಸಲ್ಲಿ. ಸೊ ಅವಕ್ಕೆಲ್ಲವಕ್ಕೂ ನಾವು ಕಡಿವಾಣ ಆಗ್ತೀವಿ. ತಮ್ಮ ಸಹಕಾರನೂ ತುಂಬ ಅತ್ಯಮೂಲ್ಯವಾಗಿ ನಮ್ಮ ಸಹಕಾರ ಬೇಕು. ಯಾಕೆಂದರೆ ಹೇಳಿದ್ನಲ್ಲಿ ಇವೆಲ್ಲ ಮಾಹಿತಿಯಿಂದ ಬಂತು ಅಂದರೆ ನಾವು 4-5 ಕೇಸ್ ಹಾಕಿ ನಾವು ಅದ್ರ ಬಗ್ಗೆ ಜಾಗೃತಿ ಮೂಡಿಸಿದರೆ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಹಾಗಾಗಿ ತಾವೆಲ್ಲ ಸಹಕಾರ ಕೊಡಿ ಅಂತ ಕೋರ್ತಾ, ಬೇರೆ ಏನೇ ನಿಮ್ಮ ಸಮಸ್ಯೆಗಳಿದ್ರೂ ಸಹ ನೀವೀಗ 112ಗೆ ಕಾಲ್ ಮಾಡ್ಬೋದು. ಪೊಲೀಸು ನಮ್ಮದುಗೆ ನೀವು ಕಾಲ್ ಮಾಡ್ಬೋದು. 112ಗೆ ಕಾಲ್ ಮಾಡಿದರೆ ವಿತಿನ್ 10 ನಿಮಿಷನೂ ಇಲ್ಲ, ಒಂದು 7ರಿಂದ 8 ನಿಮಿಷದೊಳಗಾಗಿ ನೀವು ಎಲ್ಲೇ ಪ್ರಾಬ್ಲಮ್ಸ್ ಇದ್ದರೂ ಅಲ್ಲಿಗೆ ಬರುತ್ತೆ. ನಮ್ಮದು ಪೊಲೀಸ್ ವಿಭಾಗ ಅದಕ್ಕೋಸ್ಕರ ಒಂದು ರಿಸರ್ವ್ ಇರುತ್ತೆ, ಅಲ್ಲಿ ಬರುತ್ತೆ. ಸೊ ಅದನ್ನಂತ ಈ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ತಾವೆಲ್ಲ ಬಂದಿದ್ದೀರಾ. ತಮ್ಮದೇನಾದ ಸಮಸ್ಯೆ ನಾನು ಮತ್ತು ಗುರುರಾಜ್ ತ್ಯಾಗರಾಜರವರು ಇಲ್ಲೇ ಹೆಡ್ಕ್ವಾರ್ಟ್ರಲ್ಲೇ ಇರ್ತೀವಿ. ತಮಗೆಲ್ಲ ಅವೈಲೇಬಲ್ ಇರ್ತೀವಿ. ತಾವು ತಮ್ಮ ಹತ್ರ ಬಂದು ನಮ್ಮ ಹತ್ರ ತಾವು ಕಮ್ಯುನಿಕೇಟ್ ಮಾಡಬೇಕಷ್ಟೆ. ಬಂದು ಹೇಳಿದರೆ ನಾವು ಅದು ಖಂಡಿತವಾಗಿ ಸಮಸ್ಯೆನ ಬಗೆಹರಿಸ್ತೀವಿ. ಸೊ ನಮ್ಮ ಕೈಲಾದ ಒಂದು ಕಾನೂನು ಕ್ರಮ ತಗೊತೀವಿ. ನಮ್ಮ ಇಲಾಖೆ ಅಲ್ಲದು ಬೇರೆ ಇಲಾಖೆ ಇದ್ದರೆ ಅದಕ್ಕೆ ಸಂಬಂಧಪಟ್ಟವಾಗಿ ನಾವು ಪತ್ರ ವ್ಯವಹಾರ ಮಾಡಿ ತಿಳಿಸ್ತಾ, ಅದಕ್ಕೆ ನಾನು ಒಂದೆರಡು ಪದಗಳನ್ನ ಇದು ಮಾಡ್ತೀನಿ. ವಿಕೋಟ ಬಾರ್ಡ್ನಲ್ಲಿ ಒಂದು ಸ್ವಲ್ಪ ಗಂಧೋರ ಮಾಕನಹಳ್ಳಿ ಅವರು ಬಂದು ಗಲಾಟೆ ಮಾಡ್ತಾರೆ, ಅಲ್ಲಿ ಒಂದು ಸ್ವಲ್ಪ ಪಂತನಹಳ್ಳಿಯಲ್ಲೆಲ್ಲ ಬಾರಗಳೆಲ್ಲ ಆಗಿದೆ ಅಂತ ನಾಸ್ತಿಕ ಶ್ರೀನಾಥ್ ಅವರು ಮತ್ತು ಶಿವಪ್ಪ ಅವರು ಸಹ ಒಂದು ಪ್ರಸ್ತಾಪ ಮಾಡಿದರು. ಆ ವಿಚಾರವಾಗಿ ಕಳೆದ ವಾರ ಒಂದು FIR ಸಹ ಮಾಡಿದ್ದೀವಿ. ಅದನ್ನು 3 ಜನರನ್ನು ಸಹ ಬಂಧಿಸಿದ್ದೀವಿ. ಆ ಒಂದು ವಿಚಾರದಲ್ಲಿ ಯಾವುದೇ ಮುಲಾಜಿಲ್ಲ. ಯಾರೇ ಆಗಿರಲಿ, ಗಂಧೋಳ ಮಾಕನಹಳ್ಳಿ ಆಗಿರಲಿ, ಬಾರ್ಡರ್ ಆಗಿರಲಿ, ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ. ಮತ್ತು ಮಾರ್ನಿಂಗು ಸಹ ರೌಂಡ್ಸ್ ಬಂದು ಸಮಯಕ್ಕೆ ಕರೆಕ್ಟಾಗಿ ತೆರೆಯುವಂತಹ ಕೆಲಸವನ್ನು ಮಾಡ್ತೀವಿ. ಅದೊಂದು. ಆಮೇಲೆ ಕೃಷ್ಣಮೂರ್ತಿ ಅವರು ಮಾತಾಡಿ ಜೂಜಾಟ ಜಾಸ್ತಿ ಆಗಿದೆ ಅಂತ ಹೇಳಿದ್ರು. ಜೂಜಾಟ ಆಡ್ತಿರೋ ಮಾಹಿತಿ ಬಂದರೆ ದಯಮಾಡಿ ನಮಗೆ ಮಾಹಿತಿ ಕೊಡಿ. ನಾವು ಅದನ್ನು ಸಹ ನಿರ್ದಾಕ್ಷಿಣ್ಯವಾಗಿ ರೇಡ್ ಮಾಡಿ ಕೇಸು ದಾಖಲೆ ಮಾಡುವಂತಹ ಕೆಲಸ ಮಾಡ್ತೀವಿ. ಅದಾದಮೇಲೆ ಸಾರ್ವಜನಿಕ ಶೌಚಾಲಯದಂತ ಹೇಳಿದ್ರು. ಅದು ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ಸಾಹೇಬರು ಎಲ್ಲ ಕೂತು ಅದನ್ನು ಸಹ ಬಗೆಹರಿಸ್ತೀವಿ. ಮತ್ತು CCTV ಕ್ಯಾಮ್ರಾಗಳ ಬಗ್ಗೆ ಹೇಳಿದರು. ಅದು ಭಾಳ ಇವರು ಸುರೇಶ್ ಅವರು ಹೇಳಿದರು, ಭಾಳ ಇಂಪಾರ್ಟೆಂಟ್. CCTV ನಮ್ಮ ಒಂದು ಬೇತಮಂಗಲ ಪಟ್ಟಣಕ್ಕೆ ಎಂಟ್ರಿ ಆಗೋದು ಮತ್ತು ಎಕ್ಸಿಟ್ ಆಗೋದು CCTV ಕ್ಯಾಮ್ರಾಗಳಿದ್ದರೆ ನೀವು ಗಮನಿಸಿರ್ಬೋದು. ವಿಕೋಟಗೆ ಹೋದರೆ ತುಂಬ ಬುಲೆಟ್ ಪಾಯಿಂಟ್ಸ್ ಹಾಕಿದ್ದಾರೆ. ಅದನ್ನು ಸಹ ಹಾಕುವಂತಹ ಆ ಥರ ಒಂದು ನಮ್ಮಲ್ಲೂ ಇದ್ದರೆ ಭಾಳ ಅನುಕೂಲ. ನಮಗೂ ಸಹ ಅಪರಾಧಗಳನ್ನ ಪತ್ತೆ ಮಾಡಲಿಕ್ಕೆ ಭಾಳ ಅನುಕೂಲ ಆಗುತ್ತೆ. ಆ ಒಂದು ಇದರಲ್ಲೂ ಸಹ ಕೆಲಸ ಮಾಡ್ತಾಯಿದ್ದೀವಿ. ತುಂಬ ಕಡೆ ನಾವು ಕ್ಯಾಮ್ರಾಗಳನ್ನ ಇನ್ಸ್ಟಾಲ್ ಮಾಡಿಸಿದ್ದೀವಿ. ಬಟ್ ಇನ್ನೂ ವೈಟಲ್ ಪ್ಲೇಸ್ಗಳಲ್ಲಿ ಕ್ಯಾಮ್ರಾಗಳು ಇನ್ಸ್ಟಾಲ್ ಆಗಬೇಕು. ಅದು ನಮಗೆ ಅಪರಾಧ ಪತ್ತೆ ಮಾಡಲಿಕ್ಕೆ ನಮಗೆ ಸಹಕಾರ ಆಗುತ್ತೆ. ಮತ್ತು ಇವರು ಬಾಲಾಜಿ ಅವರು ಮಾತನಾಡಿ ತ್ಯಾಜ್ಯ ವಿಲೇವಾರಿ ಘಟನೆ ಇದ್ರ ಬಗ್ಗೆ ಮಾತಾಡಿದ್ರು. ಅದು ಸಹ ಅಂಗಡಿಗಳವ್ರಿಗೆಲ್ಲರಿಗೂ ಸಹ ಒಂದು ಅರಿವನ್ನು ಮೂಡಿಸ್ತೀವಿ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ಪತ್ರ ವ್ಯವಹಾರ ಮಾಡ್ತೀವಿ.